ಮಜಬಾ ಮಜ ಭಾರತ ಮಹಿಮೆಗೆ ರಾತ್ರಿ ನಿದ್ದೆ ಇಲ್ಲ ಕಣ್ಣಿಗೆ. ಪ್ಲೀಸ್ ಪ್ಲೀಸ್. ಹೌದು ದೋಸ್ತ, ಏನಲ್ಲೇ ಮದ್ವಿ ಮಾಡ್ದಿಲ್ಲ ನಂದ? ಮದುವೆ ಅಂತ ಆತ ಮಗನ. ಆತ. ಈಗ ಹೇಳಿರ್ತೀನಿ ನಿನಗ ಏನಂತ? ಇವತ್ತ ನಿನ್ನ ಫಸ್ಟ್ ನೈಟ್ ಐತ ಮಗನ. ಹೌದಲ್ಲ ಯಪ್ಪ, ಅಂತಿಂತ ನಾನು ಫಸ್ಟ್ ನೈಟ್ಲೆ ಬಯಸಿ ಬಯಸಿ ಮದುವೆ ಆದ್ಲೆ ಮಗನ. ಹೇಳ್ತೀನಿ ನಿನಗ. ಅಲ್ರಿ, ಒಂದ್ ಕಡೆಯಾರ ನನ್ನ ಕನ್ಯೆ ಕೊಡುದು. ಸರ ಕರೆ ಹೇಳ್ತೀನ್ರಿ ಗುರುವೆ, ಒಂದ್ ಕಡೆ ಕನ್ಯೆ ಸಿಗ್ಲಿಲ್ರಿ ನನಗ. ಕನ್ಯೆ ಹುಡ್ಕೋತ ಮೈಸೂರ್ ಹೋದನ್ರಿ. ಗಿಡ್ಡದಿ ಮಗನ ನಿನಗೇನ್ ಕನ್ಯೆ ಕೊಡುದು ಅಂತಾರ. ಕನ್ಯೆ ಹುಡ್ಕೋತ ಬೆಂಗಳೂರು ಬರ್ತೀನ್ರಿ. ದಪ್ಪದಿ ಮಗನ ನಿನಗೇನ್ ಕನ್ಯೆ ಕೊಡುದು ಅಂತಾರ. ಸಾಕಾತ್ರಿ ನನಗೂ. ಗಡಗಡ ಹುಬ್ಳಿ ಹೋದನ್ರಿ. ನಿನಗ್ ಹಿಂದಿಲ್ಲ ಮುಂದಿಲ್ಲ, ನಿನಗೇನ್ ಕನ್ಯೆ ಕೊಡುದು ಅಂತಾರ. ಯೋಗೇಶ್ ಅಣ್ಣ ತಪ್ಪು ತಿಳ್ಕೊಬೇಡ್ರೆ, ಹಿಂದಿಲ್ಲ ಮುಂದಿಲ್ಲ ಅಂದ್ ಕೂಡ್ಲೇನ ಎಲ್ಲೂ ಕನ್ಯಾ ಸಿಗ್ಲಿಲ್ಲ. ಪುಣ್ಯಾಕ ಮಹಾರಾಷ್ಟ್ರದಾಗ ಹೋಗ್ ಮದ್ವೆ ಆದನ್ರಿ ನಾ. ಅಂತೂ ನನ್ನ ಪುಣ್ಯದಿಂದ ನೀನು ಮದುವೆ ಆತಲೇ ಕರೇಲೆ ಜೀವನ ಪರ್ಯಂತರ ನಾನು ನೆನ್ಸ್ಕೋಬೇಕ ನೀ. ಅಷ್ಟೇ ಯಾಕ ಗಾಡಿಗೆ ಗೂಟ ಬಡದ್ರಿ ನಿನ್ನ ಫೋಟೋ ಹಾಕಿ ಪೂಜೆ ಮಾಡ್ತೀನಿ ಮಗನ. ಪುಣ್ಯಕ್ಕೆ ನನ್ನ ಗೂಟಗ ಬಡಿತೀನಿ ಅನ್ಲಿಲ್ಲಿ. ಅದು ಟೈಮ್ ಬಂದ ಬರ್ಬೋದು. ಹಂಗೂ ಮಾಡೋನ ಅದೀನಿ. ಈಗ ಲೇ ಹುಡುಗಿ ಎಲ್ಲಿತ್ಲೇ ಮಗನ? ಯಾಕಲೇ ಫಸ್ಟ್ ನೈಟ್ ಹಿಂಗ್ಯಾಕ ಮಾಡ್ತಿಲ್ಲ? ಸಾಯ್ತಿ ಏನ್ ಕತ್ತೀನಿ? ಫಸ್ಟ್ ನೈಟ್ ಮುಗಿದ್ಮ್ಯಾಗ ಬೇಕಾರೆ ಸಾಯವಲ್ ಯಾಕೆ? ನಿನ್ನ 6 ತಿಂಗಳು ಹುಡ್ದವ್ರ ಗತಿ ಆಡಾಕ್ ಹೋಗ್ಬೇಡಲಿ. ಸ್ವಲ್ಪ ಸಮಾಧಾನ ಶಾಂತಿ. ಇಲ್ಲೇ ನಾ 6 ತಿಂಗಳು ಹುಟ್ಟಿನಿ ಆ ಮಗನ. ನನಗೇನು ಗೊತ್ತು, ನಿಮ್ಮ ಅವ್ವ ಕೇಳೋ. ಲೇ ಇವತ್ತು ನಿನ್ನ ಫಸ್ಟ್ ನೈಟ್ ಐತಿ. ನೀ ಸ್ವಲ್ಪ ಶಾಂತಿ ಸಮಾಧಾನದಿಂದ ವರ್ತಿಸ್ಬೇಕ. ಇದ್ರಾಗ ನನ್ನ ಹೆಸರು ಉಳಿಸ್ಬೇಕು ಮಗ. ನನ್ನ ಫಸ್ಟ್ ನೈಟ್ ಒಳಗ ಸೋಲಿಲ್ಲದ ಸರ್ದಾರ ಅಂತ ಹೆಸರು ಪಡೆದವ ನಾನು. ನನ್ನ ಮರ್ಯಾದೆ ನೀ ಕಾಪಾಡ್ಬೇಕು. ಆತ್ಲೆ ದೋಸ್ತ, ಏನ್ ಹೇಳಾಕತ್ತೀನಿ? ಮಿತ್ರ ಎದರಾ ಕಾಪಾಡದಿದ್ರು ಇಲ್ಲೋಡಿಲಿ ಇದ್ರಾಗಾರ ನನ್ನ ಮರ್ಯಾದೆ ಕಾಪಾಡಬೇಕು. ಇವತ್ತು ಮಾತ್ರ ಫಸ್ಟ್ ನೈಟ್ ಯಾರು ಮಾಡ್ದಂಗ ಮಾಡೋಂಗಿಲ್ಲ. ಮತ್ತ ನಂದ ಬೇರೆಲ್ಲಿ ಎಲ್ಲರಂಗ ಮಾಡಿದ್ವಿ ಅಂದ್ರೆ ನಮ್ದೇನ್ ಇರ್ತೈತಿಲಿ ಚೇಂಜ್. ಅದು ಖರೇನ ಮಗನ. ಇವತ್ತು ನಾನು ಫಸ್ಟ್ ನೈಟ್ ಬೇರೆ ತರ ಮಾಡ್ತೀನಿ. ನಿನಗ್ ಹೆಂಗ ತಿಳಿತೈತೆ ಹಂಗ ಮಾಡಿ ಹೋಗಲಿ. ಹೌದಾ? ಹುಡುಗಿ ಎಲ್ಲದಾಳಲ್ಲಿ ತಡಿಲಿ ಬರ್ತಾಳ. ಹಿಂಗ್ಯಾಕ್ ಮಾಡಕತ್ತಿತ್ ನೀ? ಲೇ ಕಾಶ್ಯ, ಏನ್ರಿ ಮಾಮರ ನೀ ಅಂದಂಗ ನನ್ನ ಪೋರಿದ ಭರ್ಜರಿ ಮದುವೆ ಹೋದ್ಲೆ ಆತಲ್ರಿ. ಮತ್ತ ಆತಿಲ್ಲ ಅಲ್ಲೇ ಏನ ಇದೇನ್ಲೇ? ಏನ್ರಿ ಮಾಮ? ನೀ ಏನೇನು ಹೇಳಿದ್ದಲ್ಲೇ? ಏನ್ರಿ? ವಿಮಾನದವು, ಕಾರದವು, ಇನ್ನು ಏನೇನೋ ಐತಿ ಅಂತ ಹೇಳಿದ್ದೆ. ಅಯ್ಯೋ ಎಲ್ಲ ಛಾಪಡೆ ಕರ್ಕ ಬಂದನಲ್ಲೇ. ಎಲ್ಲ ಐತ್ ಕರ್ಯಾರಿ. ಎಲ್ರು ಫಸ್ಟ್ ನೈಟ್ ಬಿಲ್ಡಿಂಗ್ ನಾಗ ಮಾಡ್ಕೊಂಡ್ರ ಜೋಬಡಿಯಾಗ ಮಾಡ್ಕೊಳ್ಳೋರೊಬ್ರು ಬೇಕಲ್ಲ. ಅದಕ್ಕ ಫಸ್ಟ್ ನೈಟ್ ನಾವ್ ಇಲ್ಲಿ ಸಿದ್ಧ ಮಾಡ್ಪಡಿಸೀವ್ರಿ. ಮದ್ವಿ ಅಂತೂ ಆತ್ರಿ. ಇವತ್ತು ಅವ್ರ ಫಸ್ಟ್ ನೈಟ್ ಐತಿ. ನಡ್ರಿ ನಾವಿನ್ ಹೋಗೋಣ ನಡ್ರಿ. ನನ್ನ ಫಸ್ಟ್ ನೈಟ್ ಏನು ಹುಡುಗಿ ಮಸ್ತ್ ಅದಳ. ಬಯಸಿ ಬಯಸಿ ಮದುವಾದೆ ನಾನು. ಎಲೆ ನನ್ನ ಮನ ಕೋಸವರ ಹಂಸೆ, ಇಷ್ಟುದ್ದನ ಜಡೆ ಉಳ್ಳವಳೆ, ಇದ್ದಿದ್ರಲ್ಲಿ ನಡ ಸಣ್ಣವಳೆ. ಈ ನನ್ನ ಮುರುಕು ಮನೆಯಲ್ಲಿ ಒಡೆದ ಹಂಚಿನಲ್ಲಿ ಹರದು ಕೌದಿಯಲ್ಲಿ ನಿನ್ನ ಎಲೆ ನನ್ನ ಸರಿಸು, ನನ್ನ ರಾಧಾವಳಿ ಮುಸುಕು ಸರಸೆ. ಬೇಡ, ನಾನ ಸರಿಸ್ತೇನೆ. ರಾತ್ರಿ ಆಯ್ತು ಸರಸ್ಲೇ ಬೇಡ. ಯಾಕ ನಂದು ಕೈಕಾಲ ನಡಗಕತ್ತ. ಓಯಪ್ಪ, ಏಯ್ ಧೈರ್ಯ ಧೈರ್ಯ. ಎಸ್ ನಾರಾಯಣಪ್ಪನ ಎಷ್ಟಾಕೊಂದ್ ಸಿನಿಮಾ ನೋಡಿನಿ. ಫಸ್ಟ್ ನೈಟ್ ಹೆಂಗ್ ಮಾಡ್ಬೇಕಲ್ಲ ನನಗೂ ಗೊತ್ತಿಲ್ಲ. ರಾತ್ರಿ ಆಯ್ತು ಮಲಗೋಣ ಎಂದು ನಮ್ಮ ಯಾಕಳಕತ್ತಿ? ಅಳಬೇಡ ಅಳಬೇಡ ಅಳಬೇಡ. ನಮ್ದು ಫಸ್ಟ್ ನೈಟ್ ಐತಿ, ಅಳಬೇಡ. ಬಾಬಾ ಅಲ್ಲ ಮಾಮ ಅಂತ ಕರಿ. ಹೊರದಾನ ಈಕಿಗೆ ಹಿಂದ್ಯಾಗ ಹೇಳ್ತೀನಿ. ಈಕೆ ಕನ್ನಡ ಬರುದಿಲ್ಲ, ನನಗೆ ಮರಾಠಿ ಬರುದಿಲ್ಲ. ಈಕೆ ಒಳ್ಳೆ ಜೋಡ್ ಮಾಡ್ಯಾನ ಲೇ ಕಾಶ್ಯ. ಕೇಳಿಲ್ಲ? आज मैं तू फर्स्ट नाइट है, मैं तू मिलन का रात्रि है. ಕೂಕು ಚುಕು ಕೂಕು ಚುಕು. ನೋಡಿ ನನ್ನ ನೋಡ
ನೀನ್ ಅನ್ನ ನೋಡ ನೀನ್ ಹಿಡ್ಕೊಂಡೆ ತಂದಾನಿ ಯಾವೂರಾನಿ ತಿಳಿತಿಕ್ಯಾ ಕಳಕತ್ತಳು ಜಾರೆ ಕಡು ಏನ ಏ ಹೋರಿ ಇವತ್ತು ಫಸ್ಟ್ ಡೇಟ್ ಐತಿ ಬಾ आमच्या पप्पाला फोन करून बोलून घेते फोन फोन ಯಾಕೆ ನಿಮ್ಮ ಅಪ್ಪನ ಕರಿತಿ ನಾ ಹೇಳ ಕೊಡ್ಸುಲಂತೆ ನನ್ನ बाहेर झोप ಬೇಕು ಎಂತಾದ 10 ಜೋಪಡಿ ನಾಳೆಗೆ ರೆಡಿ ಮಾಡ್ತೀನಿ ಏ ರಾಧಾ ಬಾರಿ ನನ್ನ ಬಾಮಾಮಣಿ ನನ್ನ ಚಿಂತಾಮಣಿ ನನ್ನ ಕರಿಮಣಿ ಮಣಿ ಮಣಿ ನನ್ನ ಮುತ್ತಿನ ರಮಣಿ बाबा ಏನ ಬಂತ್ರಿ ಅಪ್ಪ ನೋಡ ನೋಡ ಏ ನಿನ್ನವನು ಜಾರೆ ಜಾರೆ ಕಡು ಹೊರಗೆ ಹೋಗ್ಬೇಕು ಓಕೆ ಎದ್ದಾಳ ನಿಮ್ಮವನು ಎದ ಈ ಕೌದಿ ಮೈ ಹೂ ತಾಜಾ ಮುತ್ಯಾಂದ್ ಏಕೈಕ ಆಸ್ತಿ ಹೈ ಎನ್ನವನ ಪಾದತ್ನ ಇಟ್ಟಿಲ್ಲಲ್ಲ ಅವ್ರು ಮಹಾರಾಷ್ಟ್ರದ ಕನ್ಯಾ ತೆಗೆದು ಮದುವೆ ಅದೇ ಇವನವನು 12 ಮಕ್ಕಳ ತಂದೆಯಾಗಿ ಭಾರತದ ಕ್ರಿಕೆಟ್ ಟೀಮ್ ನಂದ ಆಗಬೇಕು ಅನ್ಕೊಂಡೆ ಇದನ್ನ ನೋಡಿದ್ರೆ ಭಾರತದ ಟೀಮ್ ಅಲ್ಲ ಒಂದರ ಹುಟ್ಟುತ್ತಿಲ್ಲ ನಂಬಿಕೆನೇ ಇಲ್ಲ ನನಗೆ ಹೊರಗೆ ಹೋಗ್ತೀನಿ ಒಬ್ಬಕ್ಕೆ ಬಿಡೋ ನಿನ್ನವನು ಒಬ್ಬಕ್ಕೆ ಬಿಡು ಇಲ್ಲೋಡೇ ನಾನು ಬಸ್ ಇಟ್ಟಿಲ್ಲ ನಂದೇನಿಲ್ಲ ಇವ್ರ ಲೇ ಕಾಶ ಸಿಗಲೇ ಮಗನ ನಿನ್ನವು ನಿನ್ನ ಮಾಡ್ತೀನಿ ಕಾಶ ಯಾಕೆ ಒದರ್ತಿಲ್ಲ ನಿನ್ನವ್ನು ಏನಾಗಿದ್ ನಿನಗ ಅಳಬೇಡ ಏನು ಬಾಯಿ ಏನಾತ काय सांगू मामा ಮಾಮ ನಾ ಮುಟ್ಟಿಸ್ಕೊಂಡ್ರ ಓದ್ಲಕ್ಕಿ ಅವಂಗಾರ ಮಾಮ ಮಾಮ ಏನಾತ चिमणी जुन मला पाय मला हडतो कडू ದೀಪಾರಿಸಿ ಕಾಲು ಮುರಿದ್ನ ನೀನು ಮನುಷ್ಯಾದಿ ಏನ್ ದನಾದಿಲೆ ತಿಳಿತೈತಿ ನಿನಗ ಕಾಲು ಮುರಿಯಕ್ ಹೋಗಿ ಹಾಕಿದ ಹಿಂಗಾದ್ರ ಸಜ್ಜಾಗುದ್ರ ಮಗನ ನನಗ ಅವ್ರಪ್ಪ ಕನ್ಯಾನ ನಿನ್ನ ನೋಡಿ ಕೊಟ್ಟಿಲ್ಲ ಮಗನೇ ನನ್ನ ನೋಡಿ ಕೊಟ್ಟಾನ ಏನು ಪೆಪ್ಪರ್ ನನ್ನ ಮಗನ ಮತ್ ನನ್ನ ಮಾತು ಕೇಳಲೆ ಏನ್ ಓಲೆ ಅಕ್ಕಿನ ಹೊಡೆದಿಲ್ಲ ಓಲೆ ಮತ್ತೆ ಯಾಕಳಕದಳು ಯಪ್ಪ ಎಲ್ಲರಂಗ ಫಸ್ಟ್ ನೈಟ್ ನಂದ ಆಗಬಾ ನಾ ಕಾಲಾಗಿಂದ ಚಾಲು ಮಾಡ್ಬೇಕಂತ ಕಾಲ್ ಹಿಡಿದ್ನಪ್ಪ ಹಿಡಿದು ಒದಿಬೇಕು ಆಕಿ ನನ್ನ ತಾಳಿ ಕಟ್ಟಿದ ಗಂಡನ ನಾನು ಒದ್ಲಕ್ಕಿ ಸಮಾಧಾನ ನೀ ಸಮಾಧಾನ ಮಾಡ್ಕೊ ನಾದಿನಿ ನನ್ನ ಫಸ್ಟ್ ನೈಟ್ ಯಾಕೆ ಮಾಡಾಕತ್ತಿಲ್ಲ ಯಪ್ಪ ಬೈಕೊಂಡ್ಬಿಡ್ತೀನಿ ನೋಡ್ ನಾನು ರಾಧಾಬಾಯಿ ನೋಡ ಅವ ಹುಂಬದನ ನೀನ್ ಕಾಳಜಿ ಮಾಡಕ್ ಹೋಗ್ಬೇಡ ನನ್ನ ಮನೆ ಬಾ ನನ್ನ ಮನ್ಯಾಗ ನಿನ್ನ ಕರ್ಕೊಂಡು ಹೋಗಿ ನಿನ್ನ ಮಹಾರಾಣಿ ತರ ನೋಡ್ಕೋತೀನಿ ಬರ್ತೀವಿ ನನ್ನ ಮನೆಗೆ ಹೌದಲ್ಲ ನಡಿ ಹೋಗುನು ಬಾ ಬಾ ಒಪ್ಪಿದಳೇ ಒಪ್ಪಿದ ಹೋಗುನು ಹೋಗುನು ರಾಣಿ ಮಾಡ್ತು ರಾಣಿ ಮಾಡ್ತು ನನ್ನ ಹರ್ದ ಬಿಡ ಯವ್ವ ಇವ ಬಿಡ ತಾಯಿ ಯವ್ವ ರಾಣಿ ಮಾಡ್ತು ಮಲ ರಾಣಿ ಏನ್ಲಿಯಪ್ಪ ಇದು ನನ್ನ ಕಣ್ಣ ಕಾಣುವುದು ಗೋಪ್ಯ ಲೇ ಗೋಪ್ಯ ಎಲ್ಲದಿಲ್ಲಪ್ಪ ಏನೇನ ದುರ್ಗವ್ ನುಂಗಲಿ ಯವ್ವ ಯಾ ನಮ್ನಿ ಒದಿತಿಲ್ಲ ನಂದು ನಡನ ಬಿತ್ತಲಿ ನಡನ ಬಿತ್ತಲಿ ಮಗನ ಏನ್ ನಿನಗ ಹಿಂಗಾಗ್ಯದ ನಂದು ಪರಿಸ್ಥಿತಿ ಹಂಗಾಗಿರ್ಬೇಕು ನನಗ ಅರ್ಥ ಆಕತೈತಿ ಹೆಂಗ ಮಾಡಂದಿ ನನಗ ನೀನು ವಿಚಾರ ಮಾಡ್ಬೇಕಾದಲ್ಲಿ ಹಾ ಈ ಫಸ್ಟ್ ನೈಟ್ ಬೇಕಾದ್ರೆ ನಾವು 3 ವರ್ಷ ಮುಂದೆ ಹಾಕುನು ಮೊದಲಕ್ಕಿ ಕನ್ನಡ ಕಲಿಸ್ಲೇನಿ ಹಾ ಇಲ್ಲಾಂದ್ರೆ ನಮಗ ಒದಿಕಿ ತಪ್ಪಿದಲ್ಲೋ ಯಪ್ಪ ಒದಿಕಿ ತಪ್ಪಿದೆ ನಾನು ಫಸ್ಟ್ ನೈಟ್ ಇಲ್ಲ ಆಗಲೇ ನಾನು ಫಸ್ಟ್ ನೈಟ್ ಹಾಳಾಗ್ ಹೋಗೋಲ್ದಾಕ ಹೋಲಿ ಆಕಿ ಮೊದಲು ಕನ್ನಡ ಕಲಿಸ್ತೀನಿ ಮೊದ್ಲು ಅದನ್ನ ಮಾಡ್ಲಿ ಯಪ್ಪ ಇಲ್ಲಾಂದ್ರೆ ನೋಡಿದಿಲ್ಲ ಹೆಂಗ್ ಮೊದ್ಲು ರಾಧಾ ಕನ್ನಡ ಕಲಿಸ್ತೀನಿ ಬರ್ತಿ काय ಕಾಯಿಲ್ಲ ನಿಮ್ಮವ್ನ ಕೊಬ್ಬರಿನೂ ಇಲ್ಲ ಕನ್ನಡ ಕಲಿಸ್ತೀನಿ ಕಲಿ ಅಂತ ಬಾ कुठं ಕುಟ್ಟಂಗಿಲ್ಲ
ಕುಂತ ಬೀಸಂಗೂ ಇಲ್ಲ ನಮ್ಮನ ಕನ್ನಡ ಹೇಳ್ಕೊಡ್ತೆ ಬರಲೇ ಏನಿಲ್ರಿ ಮಾವರ ಮತ್ ಯಾಕತ್ತು ಕನ್ನಡ ಕಲಿ ಅಂದಿನ ಅದಕ್ಕೆ ಆಳಾತ ನೋಡ್ರಿ ನನಗೆ ಕನ್ನಡ ಬರತ್ತ ನಮ್ ಪೋರಿಗೆ ಬರಂಗಿಲ್ಲ ಬರುದಿಲ್ಲ ತಿಳಿತೈತಿ ತಟ್ಟಗ ಒಂದೊಂದು ಮಾತಾಡ ಇವ ಒಂದೊಂದು ತಿಳಿದ ನಮ್ಮನಿ ಒದ್ದಾಳು ಅಯ್ಯಪ್ಪ ನೀನು ಪೂರ್ತಿ ತಿಳಿದಿದ್ರ ನಮ್ಮನ್ನ ಮನ ಮಾಡ್ತಿದ್ಲಕ್ಕಿ ಆತ್ರಿ ಮಾವರ ನಾವ್ ಕನ್ನಡ ಕಲಿಸ್ತೀನಿ ಬಾಯಿ ಕಸ್ತೂರಿ ಕನ್ನಡದ ಸೌಂದರ್ಯ ನೀ ಯಾವ ಭಾಷೆ ಮಾತಾಡಿದ್ರು ಬರುವುದಿಲ್ಲ ಅಚ್ಚ ಕನ್ನಡ ಕಲಿತೀನ ಹೇಳ್ಕೊಡ್ತೀನಿ ಕಲಿ ಪೂರಿ ಕಲಿ ಕನ್ನಡವೇ ಉಸಿರು ಕನ್ನಡವೇ ಹಸಿರು ಅನ್ನ ಕನ್ನಡಿ ಉಸಿರು ಕನ್ನಡ ಉಶ್ಶನ್ನಾಗ ನಾವು ಬಿಲ್ಲಿ ನಹಿ ಹೇ ಏ ಮನುಷ್ಯ ಹೇ ಕನ್ನಡವೇ ಉಸಿರು ಕನ್ನಡಿ ಉಸಿರು ಕನ್ನಡಾಂಬಿಗೆ ಜೈ ಅನ್ನ ಇದೊಂದು ಬರಬರ್ರಿ ಬಂದು ಆತ ಕನ್ನಡ ಕಲಿಸ್ತೀನಿ ನಡಿ ಹೋಗೋಣ ಬೆಳ್ಳಿ ಒಂದು ಕನ್ನಡದ ಪದ ಬೆಳ್ಳಿ ಕರುನಾಡೆ ಭಾಳ ಚಲೋ ಮಾಡ್ರಿ ನೀವು ಅವನ ಅಪ್ಪನೇ ಏನ್ ಇಡೀ ಸ್ಕಿಟ್ ಅಲ್ಲ ಅವ್ನ ಅಪ್ಪನ ಅಂತ ಹೇಳಿ ಇನ್ನೊಬ್ಬರವ್ರಿಗೆಲ್ಲ ಬೈದಾಕ್ಬಿಟ್ರು. ಈಗ ಅಲ್ಲಿ ಇದರ ಅಭಿಪ್ರಾಯ ಹೇಗಿದೆ ಅಂತ ತಿಳ್ಕೊಳ್ಳೋಂಥ ಸಮಯ. ಶ್ರುತಿ ಮೇಡಮ್, ನಾನು ಮೊದಲು ಈ ಟೀಮ್ಗೆ ಮೊದಲಿಗೆ ಈ ಟೀಮಲ್ಲಿ ಬಂದಂತ ಅಷ್ಟು ಪಾತ್ರಗಳು ಮಹಿಳೆಯರೇ. ಜನ ಎಲ್ಲರೂ ಮಹಿಳೆಯರೇ. ದಟ್ ಇಸ್ ಫ್ಯಾಂಟಾಸ್ಟಿಕ್ ಜಾಬ್, ಸೂಪರ್. ಇದುವರೆಗೂ ಮಜಾ ಭಾರತದ ವೇದಿಕೆಯಲ್ಲಿ ಪುರುಷರು ಮಹಿಳೆಯರ ಪಾತ್ರ ಮಾಡಿದ್ದಾರೆ ಹೊರತು ಮಹಿಳೆಯರು ಇದುವರೆಗೂ ಯಾರು ಪುರುಷರ ಪಾತ್ರವನ್ನ ಇಷ್ಟು ಚೆನ್ನಾಗಿ ಮಾಡಿಲ್ಲ, ಮಾಡುವ ಪ್ರಯತ್ನವನ್ನು ಮಾಡಿಲ್ಲ. ಆ ಪ್ರಯತ್ನ ಮೊದಲಿಗೆ ನಿಮ್ಮಿಂದ ಶುರು ಆಗಿದೆ. ಸೂಪರ್, ಇಟ್ ಇಸ್ ಫ್ಯಾಂಟಾಸ್ಟಿಕ್, ಸೂಪರ್ಬ್ ಆಗಿತ್ತು. ಇನ್ನೊಬ್ಬರ ಬಗ್ಗೆ ನಾನು ಹೇಳಲೇಬೇಕು, ಅದು ಹೆಲೆನ್ ಅವರು. ಬಹುಶಃ ಅವ್ರ ಬಗ್ಗೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಜಡ್ಜ್ಮೆಂಟ್ ಕೊಡುವಂತಹ ಅರ್ಹತೆ ನನಗಿಲ್ಲ. ಅಷ್ಟು ದೊಡ್ಡ ಕಲಾವಿದೆ ಹೆಲೆನ್ ಅವರು. ನಿಮ್ಮನ್ನ ಈ ವೇದಿಕೆಯಲ್ಲಿ ನೋಡಿ ನನ್ನ ಹೃದಯ ತುಂಬಿ ಬಂತು. ನಿಮ್ಗೆ ಪ್ರೀತಿಯ ಸ್ವಾಗತ ಹೆಲೆನಮ್ಮ. ಬಹುಶಃ ಅವ್ರ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ತುಂಬಾನೇ ಗೊತ್ತಿದೆ. ಗುಬ್ಬಿ ಕಂಪನಿಯಿಂದ ಬಂದವರು, ಜೊತೆಗೆ ನನ್ನ ತಂದೆಯ ಆ ಕಂಪನಿಯಲ್ಲಿ ಕೂಡ ಕೆಲಸ ಮಾಡಿದಂತ ಕಲಾವಿದೆ ಅವರು. ನನ್ನ ಎತ್ತಿ ಆಡಿಸಿದ್ದಾರೆ ಅವರು. ಸೊ ಅಷ್ಟು ದೊಡ್ಡ ಕಲಾವಿದೆ. ಚಿಕ್ಕ ವಯಸ್ಸಿಂದನೂ ಕೂಡ ಅವ್ರ ಅಮ್ಮ ತೆರೆಜಮ್ಮ ಅಂತ ತುಂಬಾ ದೊಡ್ಡ ಕಲಾವಿದ್ರು, ತುಂಬಾ ಹಿರಿಯ ಕಲಾವಿದ್ರು. ಅಂತಹ ತೆರೆಜಮ್ಮನವರ ಮಗಳು ಹೆಲೆನ್ ಅವರು ಇದುವರೆಗೂ ಈ ವೇದಿಕೆಯಲ್ಲಿ ಇಷ್ಟು ದೊಡ್ಡ ಕಲಾವಿದ್ರು, ಹಿರಿಯ ಕಲಾವಿದ್ರು ಬಂದಿರಲಿಲ್ಲ. ಹೆಲೆನಮ್ಮ, ತುಂಬಾನೇ ಖುಷಿ ಆಯ್ತು. ನಿಮಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಈ ಸೂಪರ್.